ನಿವೃತ್ತಿಗೂ ಮೊದಲೇ NPS ಖಾತೆಯಿಂದ ಹಣ ವಿತ್ಡ್ರಾ ಮಾಡುವುದು ಹೇಗೆ? ಇಲ್ಲಿದೆ ಸರಳ ಪ್ರಕ್ರಿಯೆ. NPS ಅಂದರೆ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ. ಇದು ಭಾರತ ಸರ್ಕಾರದ ನಿವೃತ್ತಿ ಉಳಿತಾಯ ಯೋಜನೆ. ಸರ್ಕಾರಿ ನೌಕರರಿಗೆ ಮತ್ತು ಸಾಮಾನ್ಯ ಜನರಿಗೆ ಇದು ಅನ್ವಯಿಸುತ್ತದೆ. ಈ ಯೋಜನೆಯಲ್ಲಿ ನಾವು ದೀರ್ಘಾವಧಿಗೆ ಹೂಡಿಕೆ ಮಾಡಬಹುದು. ಇದರಿಂದ ನಿಮಗೆ ನಿವೃತ್ತಿಯ ನಂತರ ಪ್ರತಿ ತಿಂಗಳು ಪಿಂಚಣಿ ಸಿಗುತ್ತದೆ. 60 ವರ್ಷದವರೆಗೆ ನಾವು ಈ ಯೋಜನೆಯನ್ನು ಹಣ ಹೂಡಬಹುದು. ಆಮೇಲೆ ಪಿಂಚಣಿ ಬರಲು ಶುರುವಾಗುತ್ತದೆ. ಆದರೆ ಕೆಲವೊಮ್ಮೆ 60 ವರ್ಷ ಆಗುವ ಮುಂಚೆಯೇ ನಮಗೆ ಹಣ ತುರ್ತಾಗಿ ಬೇಕಾಗಬಹುದು. ಆಗ ಈ ಖಾತೆಯನ್ನು ಮುಚ್ಚಿ ಹಣ ವಾಪಸ್ ಪಡೆಯುವುದು ಹೇಗೆ ಅಂತ ತಿಳಿದುಕೊಳ್ಳೋಣ. NPS ಹಣ ವಾಪಸ್ ಪಡೆಯೋದು ಹೇಗೆ ಇಲ್ಲಿ ನೋಡೋಣ. ಸರ್ಕಾರಿ ನೌಕರರಿಗೆ ನಿಯಮಗಳು ಏನು ಅಂತ ನೋಡೋಣ. ಸರ್ಕಾರಿ ಕೆಲಸದಿಂದ ನಿವೃತ್ತಿ, ರಾಜೀನಾಮೆ, ಕೆಲಸದಿಂದ ತೆಗೆದುಹಾಕಲ್ಪಟ್ಟಾಗ ಅಥವಾ ಸ್ವಯಂ ನಿವೃತ್ತಿ ಪಡೆದಾಗ NPS ಖಾತೆಯಿಂದ ಹಣವನ್ನು ಮುಂಚಿತವಾಗಿ ಪಡೆಯಲು ಅವಕಾಶವಿದೆ. ಖಾತೆ ಮುಚ್ಚುವ ಸಮಯದಲ್ಲಿ ಒಟ್ಟು ಹಣ 2.50 ಲಕ್ಷ ಅಥವಾ ಅದಕ್ಕಿಂತ ಕಡಿಮೆ ಇದ್ದರೆ ಪೂರ್ತಿ ಹಣವನ್ನು ಒಂದೇ ಬಾರಿಗೆ ಪಡೆಯಬಹುದು. ಒಟ್ಟು ಹಣ 2.5 ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ಕನಿಷ್ಠ 80% ಹಣವನ್ನು ವರ್ಷಾಸನ ಖರೀದಿಸಲು ಬಳಸಬಹುದು. ಇದರಿಂದ ಪ್ರತಿ ತಿಂಗಳು ಪಿಂಚಣಿ ಬರುತ್ತದೆ. ಉಳಿದ 20% ಹಣವನ್ನು ಒಂದೇ ಬಾರಿಗೆ ಪಡೆಯಬಹುದು. ಇದಕ್ಕಾಗಿ ನೀವು NPS ವೆಬ್ಸೈಟ್ಗೆ ಹೋಗಿ ಲಾಗಿನ್ ಆಗಬೇಕು. ಹಿಂತೆಗೆದುಕೊಳ್ಳುವ ವಿನಂತಿ ಅಂತ ಇರುತ್ತದೆ. ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಕೇಳಿದ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ವಿನಂತಿ ಸಲ್ಲಿಸಬೇಕು. PFRDA ಅನುಮೋದನೆ ನಂತರ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಬರುತ್ತದೆ. ಖಾಸಗಿ ಕಂಪನಿ ಉದ್ಯೋಗಿಗಳಿಗೆ ಬೇರೆ ನಿಯಮ. ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುವವರಿಗೆ ಬೇರೆ ನಿಯಮಗಳಿವೆ. ಅವರು 5 ವರ್ಷ NPSನಲ್ಲಿ ಹಣ ಹೂಡಿದ ನಂತರ ಖಾತೆ ಮುಚ್ಚಬಹುದು. ಖಾತೆ ಮುಚ್ಚುವ ದಿನದಂದು ಒಟ್ಟು ಹಣ 2.5 ಲಕ್ಷ ಅಥವಾ ಅದಕ್ಕಿಂತ ಕಡಿಮೆ ಇದ್ದರೆ ಪೂರ್ತಿ ಹಣವನ್ನು ಒಂದೇ ಬಾರಿಗೆ ಪಡೆಯಬಹುದು. ಒಟ್ಟು ಹಣ 2.5 ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ಕನಿಷ್ಠ 80% ಹಣವನ್ನು ವರ್ಷಾಸನ ಖರೀದಿಸಲು ಬಳಸಬಹುದು. 3 ವರ್ಷ ಪೂರ್ತಿಯಾಗುವ ಮೊದಲು ಹಣ ಪಡೆಯುವುದು ಹೇಗೆ ಎಂದರೆ 60 ವರ್ಷದ ನಂತರ NPS ಖಾತೆ ತೆರೆದವರು 3 ವರ್ಷ ಪೂರ್ತಿಯಾಗುವ ಮೊದಲು ಹಣ ಹಿಂಪಡೆಯಲು ಸಾಧ್ಯವಿಲ್ಲ. 60 ವರ್ಷಕ್ಕಿಂತ ಮೊದಲು NPS ಖಾತೆ ತೆರೆದವರಿಗೆ ಅದೇ ನಿಯಮಗಳು ಅನ್ವಯಿಸುತ್ತದೆ. ಗ್ರಾಹಕರು ಮರಣ ಹೊಂದಿದರೆ ನಾಮಿನಿ ಮಾಡಿದ ವ್ಯಕ್ತಿಗೆ ಪೂರ್ತಿ ಹಣ ಒಂದೇ ಬಾರಿಗೆ ಸಿಗುತ್ತದೆ ಅಥವಾ ನಾಮಿನಿ ಬಯಸಿದರೆ ಪ್ರತಿ ತಿಂಗಳು ಪಿಂಚಣಿಯನ್ನು ಪಡೆಯಬಹುದು. ಇನ್ನು NPS ಅತ್ಯಾಕರ್ಷಕ ತೆರಿಗೆ ಪ್ರಯೋಜನಗಳನ್ನು ಒದಗಿಸುತ್ತದೆ. ತೆರಿಗೆ ಕಡಿತಾಯದಿಂದ ಬಳಕೆದಾರರು ಈ ಯೋಜನೆಯ ಮೂಲಕ ಪಡೆದುಕೊಳ್ಳಬಹುದಾಗಿದ್ದು ವಿಭಾಗ ATCCD ಅಡಿಯಲ್ಲಿ ಹೆಚ್ಚುವರಿ ವಿನಾಯಿತಿಯನ್ನು ಪಡೆದುಕೊಳ್ಳಬಹುದಾಗಿದೆ. NPS ಹೊಂದಿಕೊಳ್ಳುವ ಕೊಡುಗೆ ಆಯ್ಕೆಗಳನ್ನು ಒದಗಿಸುತ್ತದೆ. ಅಂತೆಯೇ ಕೊಡುಗೆದಾರರು ತಮ್ಮ ಉಳಿತಾಯ ಲೆಕ್ಕಾಚಾರ ಹಾಗೂ ಆರ್ಥಿಕ ಗುರಿಗಳನ್ನು ಅನುಸರಿಸಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕೊಡುಗೆಗಳನ್ನು ಒದಗಿಸುವ ಆಯ್ಕೆಗಳನ್ನು ಒದಗಿಸುತ್ತದೆ. ಇದೊಂದು ಹೊಂದಿಕೊಳ್ಳುವ ಯೋಜನೆ ಎಂದೆನಿಸಿದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.